ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ವಾಸನಾ ನಾಶವೇ ಮೋಕ್ಷ. ಸಾಮಾನ್ಯವಾಗಿ ನಮಗೆ ಭಕ್ತಿ ಎಂದರೇನು ಅಥವಾ ಪರಮಾರ್ಥವೆಂದು ಏತಕ್ಕೆ ಅನ್ನಬೇಕು ಎಂಬುದೇ ತಿಳಿಯುವುದಿಲ್ಲ. ಯಾರಿಗೆ ಪ್ರಪಂಚವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲವೋ ಅವರಿಗೆ ಪರಮಾರ್ಥ ಸಾಧಿಸುವುದಿಲ್ಲ. ಪ್ರಪಂಚಕ್ಕೆ ಬೇಸರ ಪಟ್ಟವನಿಗೆ ಭಕ್ತಿ ಸಾಧಿಸುವುದಿಲ್ಲ. ಬೇಸರವು ಪ್ರಪಂಚದ ಬಗ್ಗೆ ಬರದೆ ವಿಷಯಗಳ ಬಗ್ಗೆ ಬರಬೇಕು. ನನಗೆ ಸುಖ ಬೇಕು ಎಂಬುದೇ ಪ್ರತಿಯೊಂದು ಜೀವಿಯ ಉದ್ದೇಶವಾಗಿರುತ್ತದೆ. ಮೋಕ್ಷವೆಂದರೆ ನಿರತಿಶಯ ಸುಖದ ಅನುಭವವಾಗಿರುತ್ತದೆ. ಜೀವನದಲ್ಲಿಯೇ ಸಂಪಾದಿಸಿದ ಅತ್ಯಂತ ಸುಖದ ಅವಸ್ಥೆ ಎಂದು ಮೋಕ್ಷದ ವ್ಯಾಖ್ಯೆ ಮಾಡಲು ಬರುತ್ತದೆ. ನಿಜವಾಗಿಯೂ ಭಗವಂತನ ಹತ್ತಿರ ಏನು ಕಡಿಮೆ ಇರುತ್ತದೆ? ನಾವು ನಮ್ಮ ಮನಸ್ಸನ್ನು ಅವನಿಗೆ ಕೊಡಬೇಕು ಹಾಗೂ ಶ್ರದ್ಧಾಯುಕ್ತರಾಗಿ ಭಕ್ತಿ ಮಾಡಬೇಕು. ಚಿಂತೆ ಮಾಡುವುದೆಂದರೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲದಂತೆ. ಪ್ರಾರಬ್ಧಕ್ಕೆ ದೇಹ ಸಮರ್ಪಿಸುವುದೇ ನಿಜವಾದ ಸನ್ಯಾಸ ವೃತ್ತಿಯಾಗಿರುತ್ತದೆ. ವಾಸನೆ ಇಲ್ಲದೆ ನಮ್ಮ ಕೈಯಿಂದ ಕರ್ಮಗಳೇ ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ನನ್ನ ಸಮಾಧಾನವು ನನ್ನ ಹತ್ತಿರವೇ ಇರುವಾಗ ಅದು ಎರಡನೇ ಕಡೆ ಸಿಗುತ್ತದೆ ಎನ್ನುವುದೇ ನಮ್ಮ ದೊಡ್ಡ ತಪ್ಪು ಆಗಿರುತ್ತದೆ. ಅಪೇಕ್ಷೆ ಮುಗಿಯುವವರೆಗೆ ಸಮಾಧಾನ ಎನಿಸುವುದಿಲ್ಲ. ಹವ್ಯಾಸವು ಸಾಯುವವರೆಗೆ ತಪ್ಪುವುದಿಲ್ಲ. ಇದೇ ಎಲ್ಲ ರೋಗಗಳಿಗೆ ಮೂಲ ಕಾರಣವಾಗಿರುತ್ತದೆ. ಆದ್ದರಿಂದಲೇ ಯಾರ ವಾಸನೆ ನಷ್ಟವಾಯಿತೋ ಅವನೇ ಮೋಕ್ಷ ಪಡೆದನೆಂದು ತಿಳಿಯಬೇಕು. ಆಶೆಯು ನಿರಾಶೆಯಾಗದ ಹೊರತು ಭಗವಂತನ ದಾಸರಾಗಲು ಬರುವುದಿಲ್ಲ. ಮನಸ್ಸಿನಲ್ಲಿ ಒಂದು ಆಶೆ ಹುಟ್ಟಿತೆಂದರೆ ನಾವು ಅದನ್ನು ಭಗವಂತನಿಗೆ ಸಮರ್ಪಣ ಮಾಡಬೇಕು. ಪ್ರತಿಯೊಬ್ಬರಿಗೆ ತಾನು ಶ್ರೀಮಂತನಾಗಬೇಕೆಂದು ಅನಿಸುತ್ತದೆ. ಆದರೆ ಎಷ್ಟು ಜನ ಶ್ರೀಮಂತರಾಗುತ್ತಾರೆ? ಅಂದ ಮೇಲೆ ಇದು ನಿರಾಶೆಯೇ ಅಲ್ಲವೇ? ಪ್ರಪಂಚವು ನಿಜವಾಗಿಯೂ ನಾಟಕದಂತೆ ಇರುತ್ತದೆ. ನಾಟಕದಲ್ಲಿ ಒಬ್ಬ ಮನುಷ್ಯನು ರಾಜನಾದರೇನು, ಒಬ್ಬ ಮನುಷ್ಯನು ಅಂದರೆ ಪಾತ್ರಧಾರಿ ರಾಜನಾದರೇನು, ಭಿಕ್ಷುಕನಾದರೇನು, ಪ್ರತ್ಯಕ್ಷ ಜಗತ್ತಿನಲ್ಲಿ ಅವನಿಗೆ ಯಾವ ಮಹತ್ವವೂ ಇರುವುದಿಲ್ಲ. ಒಂದು ವೇಳೆ ಭಿಕ್ಷುಕನ ಪಾತ್ರ ಮಾಡುವವನು ಅದನ್ನು ಉತ್ತಮ ರೀತಿಯಿಂದ ಮಾಡಿದರೆ ಜನರು ಅವನನ್ನು ಹೊಗಳುತ್ತಾರೆ. ಅದರಂತೆ ಪ್ರಪಂಚದಲ್ಲಿ ಶ್ರೀಮಂತನಾದರೇನು, ಬಡವನಾದರೇನು ಅದಕ್ಕೆ ಮಹತ್ವ ಇರುವುದಿಲ್ಲ. ಅವನು ಭಗವಂತನ ಅನುಸಂಧಾನವನ್ನು ಎಷ್ಟು ಕಾಯ್ದುಕೊಂಡಿರುತ್ತಾನೆ ಎಂಬುದಕ್ಕೆ ನಿಜವಾದ ಮಹತ್ವವಿರುತ್ತದೆ. ನಾವು ಹಣ ಸಂಗ್ರಹಿಸಿದರೇನು ತಪ್ಪಲ್ಲ, ಆದರೆ ಅದು ನಮಗೆ ಆಧಾರವೆನಿಸಬಾರದು. ಅದು ನಮ್ಮ ಅನುಸಂಧಾನಕ್ಕೆ ಅಡ್ಡ ಬರಬಾರದು. ಎಲ್ಲಿಯವರೆಗೆ ನಮ್ಮ ಸುಖವು ವಿಷಯಗಳನ್ನು ಅವಲಂಬಿಸಿದೆಯೋ ಅಲ್ಲಿಯವರೆಗೆ ನಮಗೆ ಭಕ್ತಿಯ ನಿಜವಾದ ಸುಖ ಪ್ರಾಪ್ತವಾಗುವುದಿಲ್ಲ. ಕೇವಲ ಭಗವಂತನೊಬ್ಬನೇ ಬೇಕೆಂದು ನಮಗೆ ಮನಃಪೂರ್ವಕ ಅನ್ನಿಸಿದರೆ ಅವನು ನಿಶ್ಚಿತವಾಗಿ ಪ್ರಾಪ್ತನಾಗುತ್ತಾನೆ. ನಾನು ಮಾಡುತ್ತೇನೆ ಎಂದು ಎಂದು ಅನ್ನಬಾರದು. ನಾನು ನನ್ನ ತಪಶ್ಚರ್ಯದಿಂದ ಭಗವಂತನನ್ನು ನೋಡುತ್ತೇನೆಂದು ಅನ್ನುವವನಿಗೆ ಭಗವಂತನ ದರ್ಶನವಾಗುವುದು ಕಠಿಣವಾಗುತ್ತದೆ. ವಿಷಯ ಪ್ರಾಪ್ತವಾಗದಿದ್ದರೆ ತಳಮಳ ಉಂಟಾಗುತ್ತದೆ. ಅದರಂತೆ ಭಗವತ್ ಪ್ರಾಪ್ತಿಯಾಗದಿದ್ದರೆ ತಳಮಳ ಉಂಟಾಗಬೇಕು. ನಮ್ಮ ಇಂದಿನ ಪರಿಸ್ಥಿತಿಯಲ್ಲಿ ನಮಗೆ ಏನು ಮಾಡಲು ಶಕ್ಯವಿರುತ್ತದೆ ಎಂಬುದನ್ನು ನೋಡಬೇಕು. ಪರಮಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆ ಮಾಡುವವರಿಗೆ
ಅದು ಬೇಗನೆ ಸಾಧಿಸಲ್ಪಡುತ್ತದೆ. ಅಂಥ ಮನುಷ್ಯನಿಗೆ ಪ್ರಪಂಚ ಬಿಟ್ಟು ಹೋಗಬೇಕಾದ ಕಾರಣ ಇರುವುದಿಲ್ಲ. ಬೇಕು ಅಥವಾ ಬೇಡ ಎಂಬ ವಿಷಯದಲ್ಲಿ ಆಗ್ರಹವಿರಬಾರದು. ಇದರಲ್ಲಿಯೇ ವಾಸನೆಯ ಮರಣವಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.